ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಂ ಕೃಷ್ಣಪ್ಪರವರ ಹುಟ್ಟುಹಬ್ಬದ ಅಂಗವಾಗಿ ಇಂದು ಬಿಜೆಪಿ ಹಿರಿಯ ಮುಖಂಡರಾದ ಕೊಪ್ಪಗೇಟ್ ಮುನಿರಾಜ್ರವರ ನೇತೃತ್ವದಲ್ಲಿ ಬನ್ನೇರುಘಟ್ಟದಲ್ಲಿರುವ ಏರ್ ಹ್ಯುಮನಿಟೇರಿಯನ್ ಹೋಮ್ಸ್ ಆಶ್ರಮದಲ್ಲಿ ಒಂದು ದಿನದ ಅನ್ನದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಯತಿರಾಜ್, ರವಿ, ಶೇಖ್ ರಿಜ್ವಾನ್, ಸುಲೇಮಾನ್ ಬಾಬು, ಸಿರಿ ಎಂಟರ್ಪ್ರೈಸಸ್ ಶಿವು, ಭೈರಪ್ಪ, ಕುಮಾರ್, ಕೆಸಿ ನಾಗರಾಜ್, ಡಾಕ್ಟರ್ ಮಧು, ಮುರಳಿ, ಮೋಹನ್, ಚಂದ್ರಶೇಖರ್ ಮನಗುಂಡ, ಎನ್ಆರ್ ಸುರೇಶ್, ಅಂಬರೀಶ್, ಎಚ್ಆರ್ ಸುರೇಶ್, ಶಿವು, ಗಣೇಶ್, ಮುನಿರಾಜು ಮತ್ತು ಬಿಜೆಪಿ ಮುಖಂಡರು ಭಾಗವಹಿಸಿದ್ದರು.
ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ನಮ್ಮ ಮೆಚ್ಚಿನ ನಾಯಕರಾದಂಥ ಎಂ ಕೃಷ್ಣಪ್ಪನವರು ಇವತ್ತು ಹುಟ್ಟಿದಬ್ಬ. ಅವರಿಗೆ ತಾಯಿ ಚಾಮುಂಡೇಶ್ವರಿ ಆರೋಗ್ಯ, ಆಯುಸ್ಸು, ಇನ್ನೂ ಹೆಚ್ಚು ಶಕ್ತಿಯನ್ನು ನೀಡಲಿ. ಈ ಜನರ ಸೇವೆ ಮಾಡೋದಕ್ಕೆ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇನ್ನೂ ಹೆಚ್ಚು ಅವರಿಗೆ ಭಗವಂತ ಇನ್ನೂ ಹೆಚ್ಚು ಆರೋಗ್ಯ ಒಂದು ವೃದ್ಧಿಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೂ ಮತ್ತೊಬ್ಬೆ ಅವ್ರಿಗೆ ಹುಟ್ಟಿದಬ್ಬದ ಶುಭಾಶಯಗಳನ್ನು ಹೇಳ್ತಾ, ಇವತ್ತು ಅವರು ಹುಟ್ಟಿದಬ್ಬದ ಪ್ರಯುಕ್ತ ಇಲ್ಲಿ ಆಶ್ರಮದಲ್ಲಿ ಅವರ ಹೆಸರಲ್ಲಿ ಅನ್ನ ಸಂದರ್ಭ ಮಾಡ್ತಾ ಎಲ್ಲ ನಮ್ಮ ಸ್ನೇಹಿತರುಗಳೆಲ್ಲ ಒಟ್ಟುಗೂಡಿ ನಮ್ಮ ಗ್ರಾಮದ ಎಲ್ಲ ಹಿರಿಯ ಮುಖಂಡರುಗಳು, ಪಂಚಾಯಿತಿ ಎಲ್ಲ ಮಾಜಿ ಸದಸ್ಯರುಗಳು ಹಾಗೂ BJP ಎಲ್ಲ ಹಿರಿಯ ಮುಖಂಡರುಗಳೆಲ್ಲ ಒಟ್ಟುಗೂಡಿ ಇವತ್ತು ಅವರ ಹುಟ್ಟಿದಬ್ಬವನ್ನು ಸರಳವಾಗಿ ಆಚರಣೆ ಮಾಡಿದ್ದೀವಿ. ಅವರಿಗೆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಜೂನ್ 1 ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರರು, ಒಕ್ಕಲಿಗರ ಅಭಿವೃದ್ಧಿ ಮಂಡಳಿಯ ಮಾಜಿ ಅಧ್ಯಕ್ಷರು, ಇವತ್ತು ಅವರು ಹುಟ್ಟುಹಬ್ಬವನ್ನು ನಾವು ಇಲ್ಲಿ ಬನ್ನೇರುಘಟ್ಟದ ಒಂದು ಅನಾಥಾಶ್ರಮ ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಭಾಗದಲ್ಲಿ ಹುಲ್ಮಂಗಲ ಗ್ರಾಮ ಪಂಚಾಯಿತಿಯ ನಾಯಕರು ಆದಂಥ ಮುನ್ರಾಜ್ ಅವರ ನೇತೃತ್ವದಲ್ಲಿ ಇವತ್ತು ಅನ್ನದಾಸೋಹ ಕಾರ್ಯಕ್ರಮವನ್ನು ಇಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅವರು 4 ವರ್ಷ ಸತತವಾಗಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಅವರು ಏನು ಅವರ ಒಂದು ಶಾಸಕ ಸ್ಥಾನಕ್ಕೆ ಏನು ಒಂದು ಶಕ್ತಿ ಇದೆ ಅದೆಲ್ಲನೂ ಈ ಒಂದು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಪ್ರತಿಯೊಂದು ಹಳ್ಳಿಗಳಲ್ಲೂ ತುಂಬಿದ್ದಾರೆ. ಯಾವುದೇ ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು, ರಸ್ತೆಗಳಾಗಿರ್ಬೋದು, ಮೋರಿಗಳಾಗಿರ್ಬೋದು, ಅಥವಾ ನೀರಿನ ಸಂಪರ್ಕ ಆಗಿರ್ಬೋದು, ಒಳಚರಂಡಿ ವ್ಯವಸ್ಥೆಗಳಾಗಿರ್ಬೋದು, ಎಲ್ಲಕ್ಕೂ ಯಾವುದೇ ರೀತಿ ಸಾಟಿ ಇಲ್ದಂಗೆ ಅವರು ಇಲ್ಲಿ ಕೆಲಸ ಮಾಡಿದ್ದಾರೆ. ಅದು ಎಲ್ಲರೂ ಹೆಮ್ಮೆ ಪಡುವಂಥ ವಿಚಾರಗಳೇ. ಯಾಕಂದರೆ ಒಬ್ಬ ಶಾಸಕರ ಅನುಸ್ಥಿತಿಯಲ್ಲಿ ಹುಟ್ಟುಹಬ್ಬನ ಆಚರಣೆ ಮಾಡ್ತೀವಿ ಅಂದರೆ ಆ ಶಾಸಕರು ಮಾಡಿರ್ತಕ್ಕಂಥ ಕಾರ್ಯಕ್ರಮಕ್ಕೋಸ್ಕರ ಅದನ್ನು ನಾವು ಇವತ್ತು ಈ ಒಂದು ಭಾಗದಲ್ಲಿ ಮಾಡಿದ್ದೇವೆ. ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಆರೋಗ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಮತ್ತೆ ಈ ಭಾಗಕ್ಕೆ ಶಾಸಕರಾಗಿ ಇನ್ನೂ ಹೆಚ್ಚಿನ ಜನಸೇವೆ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇವತ್ತು ನಾವು ನೀವೆಲ್ಲ ಇಲ್ಲಿ ಸೇರೋದಕ್ಕೆ ಒಂದು ಮುಖ್ಯವಾದ ಕಾರಣ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಎಂ ಕೃಷ್ಣಪ್ಪ ಅಣ್ಣನವರು ಹುಟ್ಟುಹಬ್ಬ. ಆ ಒಂದು ಕಾರ್ಯಕ್ರಮಕ್ಕೋಸ್ಕರ ನಾವು ಇವತ್ತು ಇಲ್ಲಿ ಒಂದು ಅನಾಥಾಶ್ರಮದಲ್ಲಿ ಅವರ ಹೆಸರಲ್ಲಿ ಅವರ ಹೆಸರಲ್ಲಿ ಅನ್ನದಾಸೋಹವನ್ನು ಮಾಡ್ತಾ ಇದ್ದೀವಿ. ಅವರು ಈಗಾಗಲೇ ನಮಗೆ ಸೂಚನೆ ಕೊಟ್ಟಿರ್ತಕ್ಕಂಥಂಗೆ ಯಾವುದೇ ಆರ ತುರಾಯಿಗಳು ಹಣ ಖರ್ಚು ಮಾಡೋಕ್ಕೆ ಹೋಗಬೇಡಿ, ಆ ಹಣವನ್ನು ಈ ರೀತಿಯಾದಂಥ ನಿರ್ಗತಿಕರಿಗೆ ಅದು ಸಲ್ಲಬೇಕು ಅನ್ನೋ ಉದ್ದೇಶಕ್ಕೆ ಇವತ್ತು ನಮ್ಮ ಹುಲ್ಮಂಗಲ ಗ್ರಾಮ ಪಂಚಾಯತಿಯ ಹಿರಿಯ ಮುಖಂಡರು, ಇಲ್ಲಿನ ಪ್ರಭಾವಿ BJP ಮುಖಂಡರಾದಂಥ ಮುನ್ರಾಜ್ ಅವರ ನೇತೃತ್ವದಲ್ಲಿ ಕೃಷ್ಣಪ್ಪಣ್ಣವ್ರ ಹೆಸರಲ್ಲಿ ಇವತ್ತು ನಡೆಸ್ತಾ ಇದ್ದೀವಿ. ಯಾಕೆ ಈ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳಿದ್ರೆ, ಅವರು ನಮ್ಮ ಕ್ಷೇತ್ರಕ್ಕೆ ಒಂದು ಕಳಶ ಇದ್ದಂಗೆ. ಯಾಕಂದರೆ ಪಕ್ಷಾತೀತವಾಗಿ ಎಲ್ಲ ಜನಸಂಪರ್ಕ ಇಟ್ಕೊಂಡು ಯಾರದೇ ಆಗಿರಲಿ ಆ ಕೆಲಸಗಳಲ್ಲಿ ಅವರು ಮಾಡೋಂಥ ಒಂದು ಶ್ರೇಯಸ್ಸು, ಆ ಒಂದು ಹೆಸರು ಈ ಕ್ಷೇತ್ರದ ಶಾಸಕರಿಗಿರೋದಕ್ಕೋಸ್ಕರ ಇವತ್ತು ನಾಡದೇವತೆ ಚಾಮುಂಡೇಶ್ವರಿಯ ಆಶೀರ್ವಾದ ಅವ್ರಿಗೆ ಸಿಗಲಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಹುಲಿಮಂಗಲ ಪಂಚಾಯತಿ ಗ್ರಾಮದಿಂದ ನಾವು ಮಾಜಿ ಅಧ್ಯಕ್ಷನಾಗಿ ನಾನು ಮಾತಾಡ್ತಾ ಇದ್ದೀನಿ. ನಮ್ಮ ಶಾಸಕರು ಇವತ್ತು ಹುಟ್ಟಿದ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಎಲ್ಲ ಪಂಚಾಯತಿ ಕಡೆಯಿಂದ ನಾವು ಇವತ್ತು ಶುಭಾಶಯಗಳು ಹೇಳ್ತಾ ಇರ್ತೀವಿ. ಹಾಗೂ ಆಶ್ರಮದಲ್ಲಿ ಬಂದು ಅವ್ರ ಕಡೆಯಿಂದ ಬಂದು ಸ್ವಲ್ಪ ಅನುದಾನ ಮಾಡಿದ್ದೀವಿ. ಹಾಗೂ ನಮ್ಮ ಆಯುಸ್ಸು ಆರೋಗ್ಯ ಕೊಡಲಿ ಅಂತ ನಮ್ಮ MLA ಅವ್ರನ್ನ ದೇವರು ಸುಖ ಆಗಿಲ್ಲ. ದಕ್ಷಿಣ ವಿಧಾನಸಭಾ ಕ್ಷೇತ್ರ 4 ಬಾರಿ ಶಾಸಕರಾದಂಥ ಜನಪ್ರಿಯ ಶಾಸಕರು ಎಂ ಕೃಷ್ಣಪ್ಪನವರು, ಬಡವರ ಬಂಧು, ಬಡವರ ಆಶಾ ಕಿರಣ. ಅವರು 4 ಬಾರಿ ಶಾಸಕರಾಗಿ ನಮ್ಮ ಕ್ಷೇತ್ರದಲ್ಲಿ ಉತ್ತಮ ಕೆಲಸ ಮಾಡಿದ್ದಾರೆ. ಇವತ್ತು ಅವರ ಹುಟ್ಟುಹಬ್ಬ. ಅವರಿಗೆ ದೇವರು ಅಷ್ಟ ಐಶ್ವರ್ಯ ಆರೋಗ್ಯ, ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರದಲ್ಲಿ ಮತ್ತೊಂದು ಬಾರಿ MLA ಆಗಿ ಅವರು ಮಿನಿಸ್ಟರ್ ಆಗಬೇಕಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಎಂ ಕೃಷ್ಣಪ್ಪನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಅವರಿಗೆ ಆಯುರಾರೋಗ್ಯ ಕೊಟ್ಟು ಇನ್ನೂ ಹೆಚ್ಚು
ನಮ್ಮ ಭಾಗಕ್ಕೆ ಸೇವೆಗಳನ್ನು ಮಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಹಾಗೂ ಇವತ್ತಿನ ದಿವಸ ಅವರ ಹೆಸರಲ್ಲಿ ಅನ್ನ ಸಂತರ್ಪಣೆ ಇಲ್ಲಿ ಅನಾಥಾಶ್ರಮದಲ್ಲಿ ಮಾಡ್ತಾ ಇದ್ದಾರೆ. ಇದಕ್ಕೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದಕ್ಕೆ ನಮ್ಮ ಮುನ್ರಾಜ್ ಅಣ್ಣನಿಗೆ ಹಾಗೂ ರವಿ ಅವರಿಗೆ, ಇವರೆಲ್ಲ ಹಿರಿಯ BJP ಮುಖಂಡರುಗಳಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ.